ನೋಡಿ, ಈ ಕಾಂಗ್ರೆಸ್ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಕಂಡಲ್ಲಿ ಲೂಟಿ, ದಲಿತರ ಹಣವನ್ನ ವಿಶೇಷವಾಗಿ ಮಹರ್ಷಿ ವಾಲ್ಮೀಕಿ ನಿಗಮದ ನೇರವಾಗಿ ಹಣವನ್ನ ಬೇರೆ ಬೇರೆ ಖಾತೆಗಳಿಗೆ ವರ್ಗಾವಣೆಯನ್ನ ಮಾಡಿದ್ರು, ಸಂಪೂರ್ಣವಾಗಿ ಹಣವನ್ನು ನುಂಗಿದ್ರು. ಇದೆಲ್ಲವೂ ಮನಿ ಲಾಂಡ್ರಿಂಗ್ ಆಕ್ಟ್ ಅಡಿಯಲ್ಲಿ ಬರುತ್ತದೆ. ಏನೊಂದು ಸಿಬಿಐ ತನಿಖೆಯನ್ನ ಪ್ರಾರಂಭವಾದ ತಕ್ಷಣವೇ ಅಲ್ಲಿ ಇಡಿ ಪಿಕ್ಚರಿಗೆ ಬಂತು, ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಪಿಕ್ಚರಿಗೆ ಬಂದು ಇವತ್ತೇನು ಮನಿ ಲಾಂಡ್ರಿಂಗ್ ಅನ್ನ ಆಗಿರೋದು ಇಲ್ಲಿ ಬಹಳ ಸ್ಪಷ್ಟವಾಗಿ ಎದ್ದು ಕಾಣ್ತಿದೆ. ಹಾಗಾಗಿ ಹಣ ಹೊಡೆದಿರೋದು ಈಗಾಗಲೇ ಕಾಂಗ್ರೆಸ್ ಸರ್ಕಾರ ಒಪ್ಕೊಂಡಿದೆ. ಹಣ ವಾಪಸ್ ಪಡ್ಕೊಳ್ತಾ ಇದೀವಿ, ಹಣ ಒಟ್ಟೋಗಿದೆ, ಅದು ವಾಪಸ್ ತರಿಸ್ಕೊಳ್ತಾ ಇದೀವಿ. ಯಾವ್ದಾದ್ರು ಸರ್ಕಾರ ನೋಡಿದಿರಿ ಈ ಬಡ್ಡಿ ವ್ಯಾಪಾರ ಮಾಡ್ತಾರಲ್ಲ, ಈ ಬಡ್ಡಿ ವ್ಯಾಪಾರ ಮಾಡಿ ಹಣ ಕೊಟ್ಟಿದ್ದು ಹಣ ವಾಪಸ್ ತಗೊಳ್ತಿದೆ ಅಂತ. ಈ ಮನಿ ಲಾಂಡ್ರಿಂಗ್ ಅನ್ನು ಮಾಡ್ಲಿಕ್ಕೆ ಯಾವ ಕಾನೂನಲ್ಲೂ ಅವಕಾಶ ಇಲ್ಲ. ಈ ಸರ್ಕಾರ ಸಂಪೂರ್ಣವಾಗಿ ಮನಿ ಲಾಂಡ್ರಿಂಗ್ ಮಾಡಿರುವಂತ ವಿಶೇಷ ಸರ್ಕಾರ ಅಂದ್ರೆ ಈ ಕಾಂಗ್ರೆಸ್ ಸರ್ಕಾರ. ಮನಿ ಲಾಂಡ್ರಿಂಗ್ ನೇರವಾಗಿ ಯಾವ ಸರ್ಕಾರವನ್ನು ಮನಿ ಲಾಂಡ್ರಿಂಗ್ ಮಾಡಿರೋಂತ ನೋಡಿರಲ್ಲ. ಇವತ್ತು ಮನಿ ಲಾಂಡ್ರಿಂಗ್ ಈ ಸರ್ಕಾರ ಮಾಡಿದೆ. ಹಾಗಾಗಿ ಎಲ್ಲರ ಗುತ್ತಿಗೆಗೆ ಜೀರಿಗೆ ಏನೋ ಮೋಸ್ ಅಗ್ಗದ ಕೊಣಕೆ, ಎಲ್ಲರ ಕೊಣಕೆ, ಎಲ್ಲರ ಗುತ್ತಿಗೆ ಎಲ್ಲೆಲ್ಲಿದೆಯೋ ಮುಖ್ಯಮಂತ್ರಿಗಳಿಂದ ಹಿಡಿದು ಎಲ್ಲ ಕಡೆ ಅವ್ರ ಪಕ್ಷದ ಮೇಲ್ಗಡೆಯಿಂದ ಕೆಳಗಡೆವರೆಗೂ ಎಲ್ಲಾ ಕಡೆ ಹರಡುತ್ತೆ. ಇದು ಖಂಡಿತ ನನ್ನ ವಿಶ್ವಾಸ ಇದೆ. ಇದು ವೇಗದಲ್ಲಿ ಎಲ್ಲೆಲ್ಲಿ ಹಣ ಹೋಗಿದೆ, ಪುಣ್ಯಾತ್ಮರಿಗೆ ಎಲ್ಲೆಲ್ಲಿ ಹಣ ಹೋಗಿದೆಯೋ ಅಲ್ಲೆಲ್ಲ ಹೋಗಿ ಇದನ್ನೆಲ್ಲ ಸೆರೆ ಹಿಡಿದು ತಂದು ಬಂಧಿಸುವಂತ ಕೆಲಸ ಆಗ್ಲಿ, ಹಣನೂ ವಾಪಸ್ ಪಡೆಯುವಂತದ್ದಾಗಲಿ. ಏನೇನಾರು ಇದೆಯಾ? ಹಣ ಹೊಡೆದಿರೋದು ಖಂಡಿತ. ಲೂಟಿ ಹೊಡೆದ್ಬಿಟ್ಟು ಬಿಜೆಪಿ ಏನಪ್ಪ ಇವ್ರು ಲೂಟಿ ಹೊಡೆಯಕ್ ಬಿಜೆಪಿ ಅವ್ರು ಹೇಳಿದಾರ? ಹಣ ಹೊಡೆದಿದ್ದಾರೆ, ಉಪ್ಪು ತಿಂದಿದ್ದಾರೆ, ನೀರು ಕುಡಿರೋ ಅಪ್ಪ. ಉಪ್ಪು ತಿಂದಿದ್ದೀರಾ, ಲೂಟಿ ಹೊಡೆದಿದ್ದೀರಾ. ಸನ್ಮಾನ್ಯ ಸಿದ್ದರಾಮಯ್ಯನವರೇ, ನಿಮ್ಮ ಸೇರಿಸಿ ನಿಮ್ಮ ಸಚಿವ ಸಂಪುಟ ನುಂಗಿ ನೀರು ಕುಡಿತಾ ಇದ್ದೀರಲ್ಲಪ್ಪ. ಎಷ್ಟೋ ಭರವಸೆನಲ್ಲಿ ಓಟ್ ಹಾಕಿದ್ರು. ಈಗ ಬಿಜೆಪಿ ಅವ್ರು ನಿಮ್ ಬಿಜೆಪಿ ಅವ್ರು ಹೇಳಿದ್ರ ದುಡ್ಡು ಹೊಡಿದ್ರಿ ಅಂತ. ದುಡ್ಡು ಹೊಡೆದ್ಬಿಟ್ಟು ತಪ್ಪನ್ನು ಮಾಡಿದ್ದೀರಾ, ತಪ್ಪಿಗೆ ಶಿಕ್ಷೆ ಆಗ್ಬೇಕು. ಈಗ ನೀವು ತನಿಖೆ ಮಾಡಕ್ ಹೊಟ್ಟಿದ್ದೀರಲ್ವಾ, ಈ ಇಡಿ ದುಡ್ಡು ಮನಿ ಲಾಂಡ್ರಿಂಗ್ ಆಗಿದೆ ಅಂತ ನೀವೇ ಒಪ್ಕೊಂಡಿದ್ದೀರಾ, ನೀವೇ ಖಾತೆಗಳಿಗೆ ಹೋಗಿದೆ ಅಂತ ಹೇಳಿದ್ದೀರಾ, ವಾಪಸ್ ಪಡ್ಕೋತಾ ಇದೀವಿ ಅಂತ ನೀವೇ ಒಪ್ಕೊಂಡಿದ್ದೀರಾ, ತಪ್ಪನ್ನು ಮಾಡಿದೀವಿ ಅಂತ ನೀವೇ ಹೇಳಿದ್ದೀರಾ. ಇದರಲ್ಲಿ ತನಿಖೆ ಆಗಬಾರದು, ಇಡಿ ತನಿಖೆ ಮಾಡಬಾರದು ಅಂದ್ರೆ ಯಾಷ್ಟು ಮಟ್ಟಿಗೆ ನ್ಯಾಯ? ಏನು ಇದು ಬಿಜೆಪಿ ಮೇಲೆ ಕೈ ತೋರ್ಸೋಕೆ ನಿಮ್ಗೇನಾರ ಆತ್ಮಸಾಕ್ಷಿ, ಒಂದ್ ನ್ಯಾಲ್ಗೆ ಅಂತನಾರ ಏನಾರು ಇದೆಯಾ ನಿಮ್ಗೆ? ಬಾಯಿ ಬಂದಂಗ ನ್ಯಾಲ್ಗೆ ಇದೆ ಅಂತ ಏನ್ ಬೇಕಾದ್ರೆ ಮಾತಾಡ್ತಿರಲ್ಲ. ಹಾಗಾಗಿ ಇದೆಲ್ಲವೂ ಜನ ನ್ಯಾಯ ಸಿಗ್ಬೇಕು, ತಪ್ಪಿಸ್ತರಿಗೆ ಶಿಕ್ಷೆ ಆಗ್ಬೇಕು. ಈ ಹಣವನ್ನ ದುರ್ಬಳಕೆಯನ್ನು ಮಾಡಿ ಇವತ್ತು ಸರ್ಕಾರದ ದಲಿತರ ಹಣವನ್ನ ಲೂಟಿ ಹೊಡೆದಂತ ಪ್ರತಿಯೊಬ್ಬ ವ್ಯಕ್ತಿಗೂ ಶಿಕ್ಷೆ ಆಗಬೇಕು ಅಂತ ಪ್ರತಿಯೊಬ್ಬ ದಲಿತನ ಇಚ್ಛೆ, ಬಯಕೆ, ಹಾಗೆ ನಾಡಿನ ಜನತೆಯ ಬಯಕೆ. ಖಂಡಿತ ಇವರಿಗೆಲ್ಲ ಪನಿಷ್ಮೆಂಟ್ ಆಗುವಂತದ್ದು 100% ವಿಶ್ವಾಸ ಇದೆ. ಯಾರೇ ಇರಲಿ, ಜ್ಞಾನ ಗಂಗಾ, ಆ ಗಂಗಾ, ಈ ಗಂಗಾ, ಯಾರೇ ಇರಲಿ, ಎಲ್ಲೇ ಲೂಟಿ ಹೊಡೆದವ್ರನ್ನ ಎತ್ತಾಕೊಳ್ಳಿಲ್ಲ. ಅದನ್ನ ಹೇಳಿದ್ವಿ, ಮುಖ್ಯಮಂತ್ರಿಗಳಿಂದ ಹಿಡಿದು ಹಾಕೊಡ್ರಪ್ಪ ಅಂತ ಹೇಳ್ತಾ ಇದ್ದೀವಿ. ಈಗ ಯಾರನ್ನು ಬಿಡಬೇಡಿ. ಯಾರ್ಯಾರು ಇದ್ರಲ್ಲಿ ಕರ್ಮಕಾಂಡದಲ್ಲಿ ಇದ್ರು, ಅಪೋಸಿಷನ್ ಲೀಡರ್ ಆಗೂ ಇನ್ವಾಲ್ವ್ ಆಗಿದಾರಲ್ಲ, ಇವರು ಮುಖ್ಯಮಂತ್ರಿಯಾಗೂ ಇನ್ವಾಲ್ವ್ ಆಗಿದ್ದಾರೆ. ಇಂಥ ವಿಶೇಷ ರೋಲ್ಗಳು ನೋಡಿದ್ದೀರಾ? ಯಾರು ಕಾಯ್ಬೇಕಾಗಿತ್ತು ಕಾಯೋರೇ ಭಕ್ಷಕರಾಗ್ಬಿಟ್ಟಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.